ಅಲ್ಲ ಅಣ್ಣ, ನಿಮಗೇನೋ ಅವ್ನು ಯಾವನೋ ಮೋಸ ಮಾಡ್ದ ಅಂತ ಸಾಲ್ಗಾರ ಆಗುವಾಗ ಆಯ್ತು. ನಿಮ್ಮ ಅಣ್ಣಂಗೆ ಏನಾಗಿತ್ತಣ್ಣ? ಅವ್ರು ಯಾಕೆ ಸಾಲ ತಗೊಳಕ್ ಬಂದಿದ್ರು? ಅದು ಅವನು ಕೂಡಿಟ್ಟಿದ್ದ ಹಣನ ಯಾರೋ ಕದ್ಬಿಟ್ರಂತೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ಸಾಲ ಕೇಳಿ ಬಂದಿರಬೇಕು ಅನ್ಸುತ್ತೆ. ಏನ ಕಳ್ತಾನಣ್ಣ? ನಿಮ್ಮ ಮನೇಲಿ ಅಷ್ಟು ಜನ ಇದ್ರು, ಅದೇಗಣ ಕದಿಯಕ್ ಸಾಧ್ಯ? ಕದ್ದಿರೋನು ಯಾರೋ ನಿಮಗೆ ಗೊತ್ತಿರೋನೆ ಅನ್ಸತ್ತೆ. ಅದಕ್ಕೆ ಕರೆಕ್ಟಾಗಿ ಪ್ಲಾನ್ ಮಾಡಿ ಮನೆಗೆ ಬಂದು ಕದ್ದಿಯೇನೆ. ಅಲ್ಲ ಅಣ್ಣ, ಎಷ್ಟು ಖುಷಿಯಿಂದ ಈ ಫರ್ನಿಚರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ, ಆದರೆ ಈಗ ಆ ಖುಷಿನೇ ಇಲ್ವಲ್ಲ ಅಣ್ಣ. ಈಗಲೂ ಹೇಳ್ತೀನಿ ಅಣ್ಣ, ಈ ಫರ್ನಿಚರ್ ಬಿಸ್ನೆಸ್ ಬಿಟ್ಬಿಡೋಣ ಅಣ್ಣ. ಏ ಮನೋಜ, ಯಾಕೋ ಹಾಗೆ ಹೇಳ್ತಾ ಇದೀಯಾ? ಸೋತಾಗ್ಲೇ ಇಲ್ವೇನೋ, ಗೆಲ್ಲೋದು ಹೇಗೆ ಅನ್ನೋದು ಗೊತ್ತಾಗೋದು? ನೋಡ, ಇವತ್ತು ನಾನು ಮೋಸ ಹೋಗಿರ್ಬೋದು, ಸಾಲ್ಗಾರನಾಗಿರ್ಬೋದು, ಆದರೆ ಇನ್ನು ಮುಂದೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ ಕಣೋ. ನೀನು ಆಷಾಢನೂ ಮುಗೀತು, ಬಿಸ್ನೆಸ್ಸು ತುಂಬ ಚೆನ್ನಾಗಾಗುತ್ತೆ, ಯೋಚನೆ ಮಾಡಬೇಡ. ಸರಿ ಅಣ್ಣ, ನಿನಗ ನಂಬಿಕೆ ಇದ್ರೆ ಅಷ್ಟೇ ಸಾಕು. ನಂಬಿಕೆ ಇಟ್ಟಿದ್ದೀನಿ. ಈಗ ಮನೆಯವ್ರ ಮುಂದೆ ನಂಬಿಕೆ ಉಳಿಸ್ಕೋಬೇಕು ಅಂದರೆ ನಾನು ಈ ಕೆಲಸನ ನಂಬಲೇಬೇಕು ಕಣ. ಪ್ರಾಮಾಣಿಕವಾಗಿ ಕೆಲಸ ಮಾಡಲೇಬೇಕು. ನೋಡೋಣ, ದೇವರು ಏನಾದರೂ ಒಂದು ದಾರಿ ತೋರಿಸ್ತಾನೆ, ಯೋಚನೆ ಮಾಡಬೇಡ. ನಡಿ, ಅಂಗಡಿ ತೆಗೆಯೋಣ. ಇದನ್ನ ಹೇಳ್ಬೇಕಾಗಿರೋದು ನಾನಲ್ಲ ಕಲ, ನಮ್ಮ ಜನ. ಅವರೇ ನನ್ನ ಮೆಚ್ಕೊಂಡಿರುವಾಗ ಇನ್ನು ನಾನು ಇಲ್ಲಿಗೆ ಬಂದು ಹೀರೋ ಅಂತ ಹೇಳೋ ಅವಶ್ಯಕತೆ ಏನೂ ಇಲ್ಲ. ಅಲ್ಲಿಗೆ ಹೋಗಿದ್ದಾನೆ. ಸುಮ್ಮನೆ ಬಿಟ್ರೆ ಕೆಲಸ ಎಲ್ಲ ಹಾಳಾಗುತ್ತೆ. ಹೇಳೋ ಅಣ್ಣ, ನೋಡಿದ್ರಣ್ಣ, ಅವನಿಗೇನಣ್ಣ ಮಾಡೋದು? ಲೇ, ಸೂರ್ಯನಿಗೆ ಕುಲಿಂಗ್ಲ ಸಾಕೊಂಡು ನಾನು ಇನ್ನು ನಮ್ಮ ಕೆಲ್ಸಕ್ಕೆ ಅಡ್ಡ ಬಂದರೆ ಸುಮ್ಮನೆ ಬಿಡೋಕ್ಕಾಗುತ್ತಾ? ನೀವು ಅವನಿಗೆ ಯಾವ ಥರ ಹೊಡಿತೀರಾ ಅಂದರೆ ಹೀರೋಜಮ್ ಅನ್ನೋ ಪದ ಅವನ ಸಾವಿನ ಜೊತೆ ಕೊನೆ ಆಗಬೇಕು. ಅವನ ಅಡ್ಡ ಸೀಲ್ ಬಿಸಾಕ್ರೋ. ಸರಿ ಅಣ್ಣ, ಆಯ್ತಣ್ಣ. ಏಯ್, ನಿಂದು ತುಂಬಾ ಜಾಸ್ತಿ ಆಯ್ತು. ಮರ್ಯಾದಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮೇಡಮ್ ಅವ್ರ ಇವನು ಬಂದಾಗಿಂದ ಹೇಳಿದ್ದನ್ನೇ ಹೇಳ್ತವನೆ. ಏಯ್, ಮೇಡಮ್ ಅವ್ರ ಕರ್ಕೊಂಡು ಹೊರಗಿರಲ್ಲ, ನಾ ಬರ್ತೀರಿ. ಮೇಡಮ್ ಅವರೇ, ಇವ್ರ ಜೊತೆ ರೀ, ನಾ ಬರ್ತೀನಿ. ಅಪ್ಪಯ್ಯ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡ್ರಿ? ಎಲ್ಲ ಸರಿ ಇರ್ತದೆ. ಲೈ ಮರ್ಗೋಣ, ನಿಂಗೇನು ತಿಳಿಯಕ್ಕಿಲ್ಲ, ಸುಮ್ಮನೆ ಕೂತ್ಕೊಳ್ಳ. ಬೆಳಿಗ್ಗೆಯಿಂದ ಪಾರ್ಟಿ ಪೀಸು ಫೋನ್ ಮೇಲೆ ಫೋನ್ ಮಾಡಕತ್ತಾರ್ರಿ.
ನಾನು ಎಷ್ಟು ಜನಕ್ಕೆ ಅಂತ ಹೇಳ, ಬೆಳಿಗ್ಗೆ ಅಂತ ನೀನು ನೋಡ್ತಾನೆ ಇದೆಯಾ. ಒಬ್ಬೊಬ್ರಿಗೆ ಹೇಳಿ 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 ಸಾಕಾಗೋಗದೆ. ಜಾಬ್ ಮಾಡಲ ಅದನ್ನ. ಅಭಯ, ಫೋನ್ ಆಫ್ ಮಾಡಿಬಿಡಿ. ಪಾರ್ಟಿ ಆಫೀಸಿಂದ ಫೋನ್ ಬಂದ್ರೆ ಏನು ಮಾಡೋದು? ಎಲೆಕ್ಷನ್ ಹತ್ರ ಇದ್ದಾಗ ಸ್ವಿಚ್ ಆಫ್ ಮಾಡೋದು ಅಷ್ಟು ಒಳ್ಳೇದಲ್ಲ. ಗಜಾನನ್ ಅವರೇ, ನೀವು ಯಾವುದೇ ಫೋನ್ ಬಂದರೂ ರಿಸೀವ್ ಮಾಡಿ ಅಪ್ಪಯ್ಯ ಬ್ಯುಸಿ ಅವರೇ ವಾಪಸ್ ಮಾಡ್ತಾರೆ ಅಂತ ಹೇಳಿ. ಹಂಗಾಗಲಿ ಚಿಕ್ಕಣ್ಣ. ಓರಿ. ರೀ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಈಗ ಆಗಿದ್ದಾಗೋಯ್ತು. ನೀವೇ ಹೇಳಿದ್ರಲ್ಲ ಎಲ್ಲಾರನ್ನೂ ಕರೆದು ಹೇಳ್ಬಿಡ್ತೀನಿ ಅಂತ. ಇದೇ ಸರಿಯಾದ ಸಮಯ. ಎಲ್ಲಾರನ್ನೂ ಕರೆದು ಹೇಳ್ಬಿಡಿ. ನಾವೇನು ಮದುವೆ ಮಾಡಬೇಕು ಅಂತ ತಯಾರಾಗಿದ್ದೀವಿ. ಮಾಡಿ ಮುಗಿಸ್ಬಿಡೋಣ. ಹೌದು ಮಾವ, ಅತ್ತೆ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಎಲೆಕ್ಷನ್ ಬರೋದಕ್ಕಿಂತ ಮುಂಚೆ ಸಿದ್ದು ಮದುವೆ ಮಾಡಿ ಮುಗಿಸ್ಬಿಡಿ. ಆಗ ನಿಮ್ ಸ್ಟೇಟಸೇ ಚೇಂಜ್ ಆಗ್ಬಿಡುತ್ತೆ ಮಾವ. ಯಾಕೆಂದ್ರೆ ಎರಡು ಕುಟುಂಬದವರು ಒಟ್ಟಿಗೆ ನಿಂತ್ಕೊಂಡು ಪ್ರಚಾರ ಮಾಡ್ಬೋದು. ಇನ್ನು ಒಳ್ಳೇದೇ ಅಲ್ವಾ? ನೀನು ಹೇಳ್ತಾ ಇರೋದು ಸರಿಯಾಗಿ ಅದೇ ಕಣವ. ವಿಷಯ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಆದಷ್ಟು ಬೇಗ ಅದನ್ನು ಬಹಿರಂಗ ಮಾಡೋದು ಒಳ್ಳೇದು. ಅದ್ರ ಜೊತೆಗೆ ಎಲೆಕ್ಷನ್ ಡೇಟ್ ಬೇರೆ ಅನೌನ್ಸ್ ಆಗ್ತಾ ಇದೆ ಅಂತ ಸುದ್ದಿ ಬೇರೆ ಓಡಾಡ್ತಾ ಐತೆ. ಅಷ್ಟರೊಳಗಡೆ ಮದುವೆ ಮಾಡಿ ಮುಗಿಸ್ಬೇಕು. ಮರುಗೋಣ, ನೀನು ನಮ್ಮ ತಾಸಿಗಳನ್ನ ಬರಕ್ಕೆ ಹೇಳ. ಅವ್ರ ಹತ್ರ ಮಾತಾಡಿ ಒಳ್ಳೆ ದಿನ ನೋಡಿ ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡ್ಬೇಡಮ್ಮ. ಆಗ್ಲೇಪಯ್ಯ, ನಾನು ಮಾತಾಡ್ತೀನಿ.